ತಿಮ್ಮಪ್ಪ ನಾಯಕರಿಗೆ ಒಂದು ಸಲ ಯುದ್ಧದಲ್ಲಿ ಅತಿಯಾದ ಹಿಂಸೆಯನ್ನ ಕಂಡು ಜೀವನದಲ್ಲಿ ವೈರಾಗ್ಯ ಬಂದ್ಬಿಡ್ತು. ಇಡೀ ಭೂಮಂಡಲವನ್ನೇ ಸೃಷ್ಟಿಸಿರುವಂತ ಸೃಷ್ಟಿಕರ್ತ ಏನಿದ್ದಾನೆ ಅವನು ನಮ್ಮನ್ನೆಲ್ಲ ರಕ್ಷಿಸ್ತಾನೆ, ಮನ್ಸೇ ಗಡಿಬಿಡಿಗೊಳ್ಬೇಡ. ಕಾಗಿನೆಲೆಯ ಆದಿಕೇಶವ ಯಾರು ಅಂದ್ರೆ ಅದು ವಿಷ್ಣುವಿಗೆ ಸಂಬಂಧಪಟ್ಟಂತ ದೇವರು. ಎಂಥ ಸಮಸ್ಯೆಗಳು ಬಂದ್ರೂ ಕೂಡ ಸಮಾಧಾನದಿಂದ ತಾಳ್ಮೆಯಿಂದ ನಾವು ನಿರ್ಧಾರವನ್ನ ತಗೊಳ್ಬೇಕು. ಯಾವತ್ತೂ ಕೂಡ ಗಡಿಬಿಡಿ ಆಗ್ಬಾರ್ದು. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ವಿದ್ಯಾರ್ಥಿಗಳೇ, ನಾನಿಂದು ಪ್ರಥಮ PUCಗೆ ಸಂಬಂಧಪಟ್ಟ ಹಾಗೆ ಪದ್ಯ ಭಾಗ 5 ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಕನಕದಾಸರು ಬರೆದಿರುವಂತ ಈ ಒಂದು ಕೀರ್ತನೆಯ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೇನೆ. ನೋಡೋಣ, ಕನಕದಾಸರ ಒಂದು ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ. ಕನಕದಾಸರು ಕೀರ್ತನಾಕಾರರು. ಇವರು ಕೀರ್ತನೆಯನ್ನ ಬರೆದಿರುವಂತಹ ಕೀರ್ತನಕಾರರು ಕನಕದಾಸರು. ಇವರ ಜನನ 1506ರಿಂದ 1607ರವರೆಗೆ ಇವರ ಕಾಲ ಅವಧಿಯನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇವರು ಸುಮಾರು 16ನೇ ಶತಮಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ವಚನ ಸಾಹಿತ್ಯದ ನಂತರ ದಾಸ ಸಾಹಿತ್ಯ ಅಂತ ಬರುತ್ತೆ. ಆ ದಾಸ ಸಾಹಿತ್ಯದಲ್ಲಿ ಕನಕದಾಸರು ಪ್ರಸಿದ್ಧರಾಗಿದ್ದಾರೆ. ಈ ಕನಕದಾಸರು ಪ್ರಮುಖ ಕೀರ್ತನಕಾರರಲ್ಲಿ ಒಬ್ಬರು. ಪುರಂದರದಾಸರ ಸಮಕಾಲೀನವರು. ಹಾವೇರಿ ಜಿಲ್ಲೆಯ ಬಾಡ ಇವರ ಜನ್ಮಸ್ಥಳ. ಇವರು ಜನಿಸಿರೋದು ಹಾವೇರಿ ಜಿಲ್ಲೆಯ ಬಾಡ ಎಂಬ ಒಂದು ಸ್ಥಳದಲ್ಲಿ. ಇವರು ಪುರಂದರದಾಸರ ಸಮಕಾಲೀನವರು. ಅಂದ್ರೆ ಪುರಂದರದಾಸರು ಕನಕದಾಸರು ಸಮಕಾಲೀನವರು. ಅಂದ್ರೆ 16ನೇ ಶತಮಾನದಲ್ಲೇ ಒಂದು ಕೀರ್ತನಕಾರರಾಗಿ ತಮ್ಮ ಒಂದು ಸೇವೆಯನ್ನ ಸಲ್ಲಿಸಿದ್ದಾರೆ. ಮುಂದೆ ನೋಡಿ, ಕನಕದಾಸರ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ತಿಮ್ಮಪ್ಪ ನಾಯಕನಾಗಿದ್ದ ಇವರು ಕನಕದಾಸರಾದದ್ದು ಐತಿಹ್ಯ. ಕಾಗಿನೆಲೆಯ ಆದಿಕೇಶವ ಇವರ ಆರಾಧ್ಯ ದೈವ. ನಾವಿಲ್ಲಿ ನೋಡ್ಬೋದು, ತಂದೆ ಹೆಸರು ಬೀರಪ್ಪ, ತಾಯಿ ಬಚ್ಚಮ್ಮ. ಹಾಗಾದ್ರೆ ಈ ತಿಮ್ಮಪ್ಪ ನಾಯಕ ಯಾರು ಅಂದ್ರೆ ನಮ್ಮ ಕನಕದಾಸರ ಪೂರ್ವದ ಹೆಸರೇ ತಿಮ್ಮಪ್ಪ ನಾಯಕ. ನಂತರ ಇವರು ಕನಕದಾಸರಾದರು. ತಿಮ್ಮಪ್ಪ ನಾಯಕರಾಗಿದ್ದಂತ ಅವರು ಕನಕದಾಸರಾಗಿ ಒಂದು ಹೆಸರು ಬದಲಾವಣೆ ಆಯಿತು. ಇವರ ಒಂದು ಆರಾಧ್ಯ ದೈವ ಅಂದ್ರೆ ಅವರು ತಮ್ಮ ಆರಾಧ್ಯ ದೈವ ಯಾರನ್ನ ಮಾಡ್ಕೊಂಡಿದ್ರು ಅಂದ್ರೆ ಕಾಗಿನೆಲೆಯ ಆದಿಕೇಶವ. ಕಾಗಿನೆಲೆಯ ಆದಿಕೇಶವ ಯಾರು ಅಂದ್ರೆ ಅದು ವಿಷ್ಣುವಿಗೆ ಸಂಬಂಧಪಟ್ಟಂತ ದೇವರು. ವಿಷ್ಣುವಿನ ಒಂದು ದಾಸ ಸಾಹಿತ್ಯ ಎಲ್ಲ ಬರೋದು, ನಾವು ಕಂಡ ಹಾಗೆ ಬರೋದೆಲ್ಲ ವಿಷ್ಣುವಿನ ಒಂದು ಭಕ್ತರೇ. ಹಾಗೆ ನಾವು ವಚನ ಸಾಹಿತ್ಯವನ್ನ ನೋಡಿದಾಗ ಅಲ್ಲಿ ಶಿವಭಕ್ತರು, ಶಿವಶರಣರು, ಜಂಗಮರಿದ್ರು. ಹಾಗೆ ಇಲ್ಲಿ ಕೀರ್ತನಕಾರರಾದಂಥ ನಮ್ಮ ಕನಕದಾಸರು ಯಾರು ಆದಿಕೇಶವನನ್ನ ಆರಾಧ್ಯ ದೈವರಾಗಿ ಮಾಡ್ಕೊಂಡಿದ್ರು. ಇವರ ಒಂದು ಇಂದಿನ ಅಂದ್ರೆ ಹಳೆಯ ಒಂದು ವಿಚಾರ ನೋಡಿ. ವಿಜಯನಗರದ ಪಾಳೆಯಗಾರರಾಗಿದ್ದು ಯುದ್ಧದಲ್ಲಿನ ಹಿಂಸೆಯನ್ನು ಕಂಡು ವೈರಾಗ್ಯದಿಂದ ಅಧಿಕಾರವನ್ನು ತ್ಯಜಿಸಿದರು. ಇವರು ವಿಜಯನಗರದ ಪಾಳೆಗಾರರಾಗಿದ್ರು. ವಿಜಯನಗರದ ದೊರೆಯ ಒಂದು ಕಾಲದಲ್ಲಿ ಇವರು ಪಾಳೆಗಾರರಾಗಿದ್ರು. ಒಂದು ಸಣ್ಣದಾದಂಥ ಗ್ರಾಮದ ಒಂದು ಪಾಳೆಗಾರ ಕೆಲಸರಾಗಿ ಒಂದು ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು ಬದುಕಿನಲ್ಲಿ. ಆ ಒಂದು ಪಾಳೆಗಾರಿಕೆಯಲ್ಲಿ ನಡೆಸ್ಕೊಂಡು ಕತ್ತಿ ಯುದ್ಧ ಅಂತೆಲ್ಲ ಓಡಾಡ್ತಿದ್ದಂತ ಈ ಬದುಕಿದಂತಹ ಈ ಕನಕದಾಸರು ಅಂದ್ರೆ ತಿಮ್ಮಪ್ಪ ನಾಯಕ ಏನಾದ್ರು ಅಂದ್ರೆ, ತಿಮ್ಮಪ್ಪ ನಾಯಕರಿಗೆ ಒಂದು ಸಲ ಯುದ್ಧದಲ್ಲಿ ಅತಿಯಾದ ಹಿಂಸೆಯನ್ನ ಕಂಡು ಜೀವನದಲ್ಲಿ ವೈರಾಗ್ಯ ಬಂದ್ಬಿಡ್ತು. ಆ ಒಂದು ಯುದ್ಧ ಅವರ ಒಂದು ಜೀವನವನ್ನೇ ಬದಲಾಯಿಸ್ಬಿಡ್ತು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ವೈರಾಗ್ಯವನ್ನ ತಾಳಿದ್ರು. ತಮ್ಮ ಸಾಂಸಾರಿಕ ಬದುಕನ್ನೇ ಅವರು ಬಿಟ್ಬಿಟ್ರು, ಪಾಳೆಗಾರಿಕೆಯನ್ನ ಬಿಟ್ಬಿಟ್ರು. ರಾಜ್ಯ ಮತ್ತೆ ಸಂಪತ್ತು, ದನ ಕನಕ ಎಲ್ಲವನ್ನ ಬಿಟ್ಟು ಅವರು ವೈರಾಗ್ಯವನ್ನ ತಾಳಿ ಆ ಒಂದು ಆದಿಕೇಶವನಲ್ಲಿ ತಮ್ಮನ್ನ ಲೀನ ಮಾಡಿಕೊಂಡು ಅವರ ಒಂದು ಕೀರ್ತನೆಯನ್ನ, ಸಮಾಜದ ಉದ್ಧಾರವನ್ನ ಮಾಡ್ತಾ ಕೀರ್ತನೆಗಳನ್ನ ರಚಿಸ್ತಾ ಹಾಡ್ತಾ ಇವರು ಜೀವನವನ್ನ ಕಳೆದ್ರು ಅಂತ ಹೇಳ್ತಾರೆ. ಆ ಕೀರ್ತನೆ
ಉಗಾಭೋಗ ಸುಳಾದಿಗಳನ್ನು ರಚಿಸಿದ್ದಾರೆ. ಮೋಹನ ತರಂಗಿಣಿ, ಹರಿಭಕ್ತಿ ಸಾರ, ನಳಚರಿತೆ, ರಾಮಧ್ಯಾನ ಚರಿತೆ ಎಂಬ ಕಾವ್ಯಗಳನ್ನು ರಚಿಸಿದ್ದಾರೆ. ಇವರು ಬರೀ ಕೀರ್ತನೆ ಮಾತ್ರ ರಚಿಸೋದಲ್ಲ, ಕೀರ್ತನೆಯ ಜೊತೆ ಉಗಾಭೋಗವನ್ನ, ಸುಳಾದಿಗಳನ್ನ, ಇವುಗಳಲ್ಲೆಲ್ಲ ರಚನೆಯನ್ನ ಮಾಡುವಂಥದ್ದು, ಕಾವ್ಯಗಳನ್ನ ರಚಿಸೋದು. ಈ ಗ್ರಂಥಗಳನ್ನ ಯಾವುದೆಲ್ಲ ಕಾವ್ಯಗಳನ್ನ ರಚಿಸಿದ್ದಾರೆ? ಮಹಾಕಾವ್ಯ ಅವರು ರಚಿಸಿರೋದು ಮೋಹನ ತರಂಗಿಣಿ, ಮುಂದೆ ಪುಸ್ತಕ ತೋರಿಸ್ತೀನಿ, ಹರಿಭಕ್ತಿ ಸಾರ, ನಳಚರಿತ್ರೆ, ರಾಮಧ್ಯಾನ. ಈ 4 ಅವರ ಒಂದು ಪ್ರಮುಖವಾದಂತಹ ಕಾವ್ಯ ಆಗಿರುತ್ತೆ. ಅವರು ರಚಿಸಿರುವಂತಹ ಕಾವ್ಯ ಆಗಿದೆ. ಮುಂದೆ ನೋಡಿ, ಮೋಹನ ತರಂಗಿಣಿ ಕಾಣ್ತಾ ಇದೆಯಲ್ಲ ಪುಸ್ತಕ. ಕೀರ್ತನೆ, ಉಗಾಭೋಗ, ಸುಳಾದಿಗಳನ್ನು ರಚಿಸಿದ್ದಾರೆ. ಇಲ್ಲಿ ನಮಗೆ ಈ ಮೋಹನ ತರಂಗಿಣಿ, ಹರಿಭಕ್ತಿ ಸಾರ, ನಳಚರಿತ್ರೆ, ರಾಮಧ್ಯಾನ ಇವುಗಳನ್ನ ರಚಿಸಿದ್ದಾರೆ. ಹಾಗೆ ಕಾಗಿನೆಲೆಯಾದಿ ಕೇಶವ ಇವರ ಅಂಕಿತ. ಯಾವುದು ಇವರ ಅಂಕಿತ? ಕಾಗಿನೆಲೆಯಾದಿ ಕೇಶವ. ಲೋಕದ ಜಂಜಡಗಳಿಗೆ ಮನುಷ್ಯ ತಲ್ಲಣಿಸಬಾರದು. ನೋಡಿ, ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ, ಪ್ರಸ್ತುತ ಬದುಕಿನಲ್ಲಿ ಪ್ರತಿಯೊಬ್ರು ಕೂಡ ಟೆನ್ಷನ್ 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 ಫ್ರೀ ಆಗಿ ಬದುಕೇ ಇಲ್ಲ. ಬರೀ ಒಂದು ಏನೋ ಟೆನ್ಷನ್, ಮನಸ್ಸು ತಲ್ಲಣಗೊಳ್ತಾ ಇರುತ್ತೆ. ಆ ಒಂದು ಮನಸ್ಸನ್ನ 16ನೇ ಶತಮಾನದಲ್ಲಿ ಕನಕದಾಸರು ಸಮಾಧಾನ ಪಡಿಸಿದಂತಹ ಒಂದು ಕೀರ್ತನೆಯನ್ನ ನಾವು ನೋಡಿದಾಗ, ಪ್ರಸ್ತುತ ಈಗ ಪ್ರೆಸೆಂಟ್ ಬದುಕಿನಲ್ಲೂ ನಾವು ಅದನ್ನ ನೆನೆಸ್ಕೊಂಡು ಅಳವಡಿಸ್ಕೊಂಡ್ರೆ ಒಳ್ಳೇದು ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಏಕೆ ಅಂದ್ರೆ, ಕಾಗಿನೆಲೆಯಾದಿ ಕೇಶವ ಎನ್ನುವಂತ ಅಂಕಿತವನ್ನ ಇಟ್ಕೊಂಡು ಅವರು ಪ್ರತಿಯೊಂದು ಕೀರ್ತನೆಯನ್ನ ರಚಿಸಿದ್ದಾರೆ. ಲೋಕದ ಜಂಜಡಗಳಿಗೆ ಮನುಷ್ಯ ತಲ್ಲಣಿಸಬಾರದು. ಲೋಕದಲ್ಲಿ ಎಷ್ಟೋ ಕಷ್ಟಗಳು ಬರುತ್ತೆ, ಎಂತೆಂಥ ಟೆನ್ಷನ್ಗಳು ಬರುತ್ತೆ, ಎಂತೆಂಥ ಸಿಚುವೇಶನ್ಗಳು ಬರುತ್ತೆ. ಅದಕ್ಕೆ ಸಮಾಧಾನವಾಗಿ ನಾವೇನ್ ಮಾಡಬೇಕು? ಆದಷ್ಟು ತಾಳ್ಮೆಯಿಂದ ನಾವು ಆ ಒಂದು ಪರಿಸ್ಥಿತಿಯನ್ನ ನಿಭಾಯಿಸ್ಬೇಕು. ಅಲ್ಲಿ ನಾವು ತಲ್ಲಣಿಸಬಾರದು, ಅಂದ್ರೆ ತಳಮಳಗೊಳ್ಬಾರ್ದು. ಆದಷ್ಟು ತಾಳ್ಮೆ ಬದುಕಿನಲ್ಲಿ ತಗೊಂಡ್ರೆ ನಮಗೂ ಒಳ್ಳೇದು, ಆ ಪರಿಸ್ಥಿತಿನೂ ಕೂಡ ಯಾವುದೇ ಕ್ಲಿಷ್ಟಕರವಾಗಿ ಇರೋದಿಲ್ಲ ಅಂತ ಆವತ್ತಿನ ಕಾಲದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಕನಕದಾಸರು. ಎಲ್ಲ ಜೀವಿಗಳನ್ನು ದೈವಶಕ್ತಿಯು ತಾಯಿಯ ರೀತಿಯಲ್ಲಿ ರಕ್ಷಿಸುತ್ತದೆ ಎಂಬುದನ್ನು ಹಲವು ಉದಾಹರಣೆಗಳ ಮೂಲಕ ಈ ಕೀರ್ತನೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅಂದ್ರೆ ತಲ್ಲಣಗೊಂಡಿರುವಂತ ಮನಸ್ಸನ್ನ ಸಮಾಧಾನ ಪಡಿಸ್ತಾ, ಶಾಂತವಾಗಿರು, ತಾಳು ಮನಸ್ಸೆ ಅಂತ ಹೇಳ್ತಾ, ಈ ಒಂದು ಕೀರ್ತನೆಯಲ್ಲಿ ಅವರು ಈ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತಾ, ನಮ್ಮನ್ನ ನಮ್ಮ ಹೆತ್ತ ತಾಯಿ ಹೇಗೆ ಸಮಾಧಾನದಿಂದ ಲಾಲನೆ ಪೋಷಣೆ ಮಾಡಿ ರಕ್ಷಿಸ್ತಾಳೋ, ಹಾಗೆ ದೈವಶಕ್ತಿ ಅನ್ನುವಂತಹ ತಾಯಿಯ ರೂಪದಲ್ಲಿ ನಮ್ಮನ್ನ ರಕ್ಷಿಸ್ತಾಳೆ. ಅದರಿಂದ ದಯವಿಟ್ಟು ಏನ್ ಮಾಡಬಾರ್ದು? ತಲ್ಲಣಗೊಳ್ಳಬೇಡ ಮನಸ್ಸೆ, ತಲ್ಲಣಿಸದಿರು ಖಂಡ್ಯ ತಾಳು ಮನವೇ ಅಂತ ಈ ಒಂದು ಕೀರ್ತನೆಯನ್ನ ನಿಮಗೆ ಪ್ರಸ್ತುತ ಪಾಠ್ಯದಲ್ಲಿ ಕೊಟ್ಟಿದ್ದಾರೆ. ನೋಡೋಣ. ಆಶಯ: ಸಮಸ್ಯೆಗಳು ಸಹಜ, ಯಾವುದಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ. ಸಮಸ್ಯೆ ಅನ್ನೋದು ಹುಟ್ಟಿನಿಂದ ಸಾಯೋವರೆಗೂ ಸಮಸ್ಯೆ ಇದ್ದಿದ್ದೆ. ಆ ಸಮಸ್ಯೆ ಇಲ್ಲದ ಬದುಕೇ ಇಲ್ಲ, ಸಮಸ್ಯೆ ಇಲ್ಲದ ವ್ಯಕ್ತಿಯೇ ಇಲ್ಲ. ಅದಕ್ಕೆ ಆತಂಕ ಪಡಬೇಡ. ಪ್ರತಿಯೊಂದು ಸಮಸ್ಯೆಗೂ ಏನಾದ್ರೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಈಗ ಒಂದು ಮ್ಯಾಥ್ ಪುಸ್ತಕದಲ್ಲಿ ಕೊಟ್ಟಿರುವಂತ ಒಂದು ಸಮ್ಸ್ ಅಂದ್ರೆ ಲೆಕ್ಕಗಳೇನಿದೆಯೋ ಅವುಗಳಿಗೆಲ್ಲ ಅದಕ್ಕೆ ಅಂತ ಒಂದು ಉತ್ತರಗಳಿರುತ್ತೆ. ಹಾಗೆ ಪ್ರತಿಯೊಂದು ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರುವಂತ ಪ್ರಶ್ನೆಗಳಿಗೂ ಅದಕ್ಕೆ ಆದಂತ ಉತ್ತರಗಳು ಹೇಗಿರುತ್ತೋ ಹಾಗೆ ನಮ್ಮ ಬದುಕಿನಲ್ಲಿ ಸಮಸ್ಯೆಗಳು ಸಹಜ, ಆದ್ರೆ ಅದಕ್ಕೆ ಆತಂಕ ಪಡುವ ಅಗತ್ಯ ಇಲ್ಲ. ಪ್ರತಿ ಸಮಸ್ಯೆಗೂ ಉತ್ತರ ಇದ್ದೇ ಇರುತ್ತದೆ. ಸಂಕೀರ್ಣ ಬದುಕಿನಲ್ಲಿ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ಏನು ಮುಖ್ಯ ಅಂದ್ರೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ನಮ್ಮ ಪ್ರತಿಯೊಂದು ಸಮಸ್ಯೆಗೆ ಉತ್ತರ ಇದ್ದೇ ಇದೆ. ಉತ್ತರ ಇಲ್ಲದ ಪ್ರಶ್ನೆನೇ ಇಲ್ಲ. ಬರೀ ಪ್ರಶ್ನೆಯಾಗಿ ಉಳ್ಕೊಳ್ಳೋದೇ ಸಾಧ್ಯ ಇಲ್ಲ. ಪ್ರಶ್ನೆ ಇದ್ದಾಗ ಉತ್ತರ ಇರಬೇಕು, ಉತ್ತರ ಇದ್ರೆ ಪ್ರಶ್ನೆ
ಉದ್ಭವ ಆಗೇ ಆಗತ್ತೆ. ಅದಕ್ಕೆ ನಮ್ಮಲ್ಲಿ ಏನಿರ್ಬೇಕು ಅಂದ್ರೆ ಈ ಮುಖ್ಯವಾದಂತ ಒಂದು ವಸ್ತು ಇರಬೇಕು. ಯಾವುದು? ತಾಳ್ಮೆ ಅನ್ನೋದು. ಪ್ರತಿ ಕ್ಷಣದ ಸಂತಸವನ್ನು ಅನುಭವಿಸಬೇಕು. ಜಗತ್ತಿನ ಚರಾಚರಗಳ ಬದುಕು ಇದಕ್ಕೆ ಹೊರತಲ್ಲ. ಪ್ರತಿ ಕ್ಷಣನೂ ನಾವು ಸಂತೋಷದಿಂದ ಇರಬೇಕು. ಕೆಲವರು ಇರ್ತಾರೆ ಬದುಕಿನಲ್ಲಿ, ಹೇಗಿರ್ತಾರೆ ಅಂದ್ರೆ ಬಿಂದಾಸ್ ಆಗಿರ್ತಾರೆ. ಹೇಗೆ? ಅವರಲ್ಲಿ ಏನಿರುತ್ತೆ ಅಂದ್ರೆ ತಾಳ್ಮೆ ಅನ್ನೋದಿರುತ್ತೆ. ತಾಳ್ಮೆ ಇಲ್ಲದ ವ್ಯಕ್ತಿಯೇ ತನ್ನ ಬದುಕಿನಲ್ಲಿ ಜಂಜಾಟದಲ್ಲಿ ಸಮಸ್ಯೆಯಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾನೆ ಆ ಬಂಧನದಿಂದ ಹೊರಗೆ ಬರಕ್ಕೆ. ಅವನು ಯಾವತ್ತೂ ಟೆನ್ಷನ್ ಅವನೇ. ಅದೇ ಟೆನ್ಷನ್ ಫ್ರೀ ಇರುವಂತ ವ್ಯಕ್ತಿ ಅಂದ್ರೆ ಸಮಸ್ಯೆಯನ್ನ ಆ ಪರಿಸ್ಥಿತಿಯಲ್ಲಿ ಹೇಗೆ ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋ ವ್ಯಕ್ತಿ ಯಾವತ್ತೂ ಕೂಡ ಸಂತಸದಿಂದ ಸಂತೋಷದಿಂದ ಈ ಸಿಕ್ಕಿರುವಂತಹ ಏನಿದೆ ಅಪರ್ಚುನಿಟಿಗಳು, ನಮಗೇನು ಅವಕಾಶಗಳಿದೆಯೋ ಬದುಕಿನಲ್ಲಿ ಅದನ್ನೆಲ್ಲ ಸಂತೋಷದಿಂದ ಅನುಭವಿಸ್ತಾ ಬದುಕನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ನಮಗೆ ಮುಖ್ಯವಾಗಿ ಏನಿರಬೇಕು? ತಾಳ್ಮೆ ಇರಬೇಕು ಅಂತ ಈ ಒಂದು ಕೀರ್ತನೆಯಲ್ಲಿ ನಮಗೆ ತಿಳಿದು ಬರುತ್ತೆ. ಮುಂದೆ ನಾವು ನೇರವಾಗಿ ಎಲ್ಲಿಗೆ ಹೋಗೋಣ? ಕೀರ್ತನೆಗೆ. ಈಗ ಕೀರ್ತನೆಯನ್ನ ಓದ್ತೀನಿ, ನೋಡ್ಕೊಳ್ಳಿ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ, ಪಡೆದ ಜನನೀಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ. ನವಿಲಿಗೆ ಚಿತ್ರ ಬರೆದವರು ಯಾರು, ಪವಳದ ಲತೆಗೆ ಕೆಂಪಿಟ್ಟವರು ಯಾರು, ಸವಿಮಾತಿನ ರಗಿಳಿಗೆ ಹಸುರು ಬರೆದವರು ಯಾರು, ಅವನೇ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗ ಆಹಾರ ತಂದೀವರಾರು, ಬಲ್ಲಿದನು ಕಾಗಿನೆಲೆಯಾದಿ ಕೇಶವರಾಯ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಇದಿಷ್ಟು ನಮ್ಮ ಕನಕದಾಸರು ಬರೆದಿರುವಂತಹ 4 ಉದಾಹರಣೆಗಳನ್ನ ಕೊಡ್ತಾ ಆ ತಲ್ಲಣಿತವಾದಂತಹ ಮನಸ್ಸನ್ನ, ಗಡಿಬಿಡಿಗೊಂಡಂತಹ ಮನಸ್ಸನ್ನ ತಾಳ್ಮೆಯಿಂದ ಇರು, ಎಲ್ಲ ಸಮಸ್ಯೆಗೆ ಏನಿದೆ ಉತ್ತರ ಇದೆ ಅಂತ ಹೇಳ್ತಾ ಇದ್ದಾರೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ವಿತ್ತವರು ಯಾರೋ, ಪಡೆದ ಜನನೀಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ನವಿಲಿಗೆ ಚಿತ್ರ ಬರೆದವರು ಯಾರು, ಪವಳದ ಲತೆಗೆ ಕೆಂಪಿಟ್ಟವರು ಯಾರು, ಸವಿಮಾತಿನ ರಗಿಳಿಗೆ ಹಸಿರು ಬರೆದವರು ಯಾರು, ಅವನೇ ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗಾಹಾರ ತಂದೀವರಾರು,
ಬಲ್ಲಿದನು ಕಾಗಿನೆಲೆ ಆದಿಕೇಶವರಾಯ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯಾ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕನಕದಾಸರ ಈ ಕೀರ್ತನೆ. ಮುಂದೆ ಅದರ ಒಂದು ಭಾವಾರ್ಥವನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಮೊದಲಿಗೆ ಪಲ್ಲವಿ. ತಲ್ಲಣಿಸದಿರು ಕಂಡ್ಯಾ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯಾ ತಾಳು ಮನವೇ ಅಂದ್ರೆ ಗಡಿಬಿಡಿಯಾಗಿರುವಂತ ಮನಸ್ಸಿಗೆ ಕನಕದಾಸರು ಸಮಾಧಾನದಿಂದ ಇರು ಅಂತ ಹೇಳ್ತಾ ಇದ್ದಾರೆ. ತಾಳ್ಮೆಯಿಂದ ಇರು, ಏನೂ ತೊಂದರೆ ಆಗೋದಿಲ್ಲ. ನೀನು ಮೊದಲು ಏನ್ ಬೇಕು, ನಿನಗೆ ತಾಳ್ಮೆ ಬೇಕು. ತಾಳ್ಮೆಯಿಂದ ತಾಳು. ಮನ್ಸೆ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಸಲಹುವನು ಅಂದ್ರೆ ಇಡೀ ಭೂಮಂಡಲವನ್ನೇ ಸೃಷ್ಟಿಸಿರುವಂತ ಸೃಷ್ಟಿಕರ್ತ ಏನಿದ್ದಾನೆ ಅವನು ನಮ್ಮನ್ನೆಲ್ಲ ರಕ್ಷಿಸ್ತಾನೆ. ಮನ್ಸೆ ಗಡಿಬಿಡಿಗೊಳ್ಬೇಡ, ತಾಳ್ಮೆಯಿಂದ ಇರು, ನೀನು ನಿಧಾನವಾಗಿ ಸಮಾಧಾನದಿಂದ ಇರು ಅಂತ ಈ ಒಂದು ಪಲ್ಲವಿಯಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ಉದಾಹರಣೆ ಕೊಡ್ತಾ ಹೇಳ್ತಾರೆ ನೋಡಿ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ, ನೋಡಿ ಅಲ್ಲಿ ವೃಕ್ಷ ನೆಲದ ಮೇಲೆ ಹುಟ್ಟುತ್ತೆ, ಆದ್ರೆ ಬೆಟ್ಟ, ಇಷ್ಟು ದೊಡ್ಡ ಬೆಟ್ಟದ ಒಂದು ತುದಿಯಲ್ಲಿ ಹುಟ್ಟಿರುವಂತ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಆ ಕಟ್ಟೆನ ಕಟ್ಟಿ ಅದಕ್ಕೆ ಪ್ರತಿದಿನ ನೀರು ಹಾಕಿದವರು ಯಾರು? ಅಲ್ಲೇ ಹುಟ್ಟಿರುವಂತ ಕಲ್ಲಿನ ಮಧ್ಯದಲ್ಲಿ ಹುಟ್ಟಿದಂತ ಒಂದು ಪುಟ್ಟದಾದಂತ ಗಿಡಕ್ಕೆ ಕಟ್ಟೆ ಕಟ್ಟಿ ನೀರೆರೆದು ಅಷ್ಟು ದೊಡ್ಡ ವೃಕ್ಷವನ್ನ ಮಾಡಿದವ್ರು ಯಾರು? ನಾನಾ ನೀವಾ ಅಂತ ಕನಕದಾಸರು ಕೇಳ್ತಿದ್ದಾರೆ. ಪುಟ್ಟಿಸಿದ ಸ್ವಾಮಿ, ಪುಟ್ಟಿಸಿದ ಅಂದ್ರೆ ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಅಂದ್ರೆ ಜವಾಬ್ದಾರಿ ಇದೆ, ಅವನಿಗೆ ಜವಾಬ್ದಾರಿ ಇದೆ. ಅಲ್ಲಿ ಆ ಕಲ್ಲಿನ ಮಧ್ಯದಲ್ಲಿ ಒಂದು ವೃಕ್ಷ ಹುಟ್ಟಿದೆ ಅಂದ್ರೆ ಅದನ್ನ ಯಾರೋ ಮನುಷ್ಯ ಹೋಗಿ ನಟ್ಟಿರೋದಲ್ಲ, ಅದು ಪ್ರಕೃತಿದತ್ತವಾಗಿ ಹುಟ್ಟಿರೋದು. ಅಂದಮೇಲೆ ಆ ಹುಟ್ಟಿಸಿದಂತಹ ದೇವ್ರು ಇದಾರಲ್ಲ ಅವರಿಗೆ ಅದರ ಒಂದು ಜವಾಬ್ದಾರಿ ಇರುತ್ತೆ. ಗಟ್ಟಿಯಾಗಿ ಸಲಹುವನು ಅದಕ್ಕೆ ಸಂಶಯವಿಲ್ಲ. ಅದನ್ನ ಗಟ್ಟಿಯಾಗಿ ಅವನು ಸಲಹಿಸ್ತಾನೆ. ಈಗ ನಮ್ಮನ್ನ ಭೂಮಿಗೆ ಹುಟ್ಲಿಕ್ಕೆ ಕಾರಣಕರ್ತರು ತಂದೆ ತಾಯಿ ನಿಜ, ಆದ್ರೆ ನಾವು ಈ ಭೂಮಿಗೆ ಬರ್ಬೇಕು ಅಂತ ಏನಿತ್ತೋ ಆ ಸೃಷ್ಟಿಕರ್ತಂದು, ಆ ಸೃಷ್ಟಿಕರ್ತ ನಮಗೆ ಈ ಜನ್ಮ ಏನ್ ನೀಡಿದಾರೋ ಈ ಜನ್ಮದಲ್ಲಿ ನಮಗೆ ಯಾರೂ ಸಹಾಯಕ್ಕೆ ಇಲ್ಲ ಅಂದ್ರು ಸೃಷ್ಟಿಕರ್ತ ನಮಗೆ ರಕ್ಷಣೆಯನ್ನ ಮಾಡ್ತಾನೆ. ಅದಕ್ಕೆ ಯಾವ ರೀತಿಯ ಭಯವೂ ಬೇಡ. ಆದ್ರೆ ಏನ್ ಮಾಡಬೇಕು? ಅದಕ್ಕೆ ನಾವು ನಮ್ಮ ಮನಸ್ಸನ್ನ ತಾಳ್ಮೆಯಿಂದ ಇಟ್ಕೋಬೇಕು, ಸಮಾಧಾನದಿಂದ ಇಟ್ಕೋಬೇಕು. ಸಮಾಧಾನದಿಂದ ಇರು. ನೋಡು, ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆ ಕಟ್ಟಿ ನೀರನ್ನ ಯಾರಾದ್ರೂ ಹಾಕಿದ್ರಾ? ಇಲ್ಲ. ಅದನ್ನ ಸೃಷ್ಟಿಸಿದಂತ ಸೃಷ್ಟಿಕರ್ತನೇ ದೇವ್ರೇ ಯಾರಿದ್ದಾರೆ ಅವರ ರೆಸ್ಪಾನ್ಸಿಬಿಲಿಟಿ ಅದು, ಅವರ ಜವಾಬ್ದಾರಿ ಅದು. ಅವರೇ ಅದನ್ನ ಗಟ್ಟಿಯಾಗಿ ಸಲಹುತ್ತಾರೆ. ಹಾಗೆ ಆ ವೃಕ್ಷ ದೊಡ್ಡದಾಗುತ್ತೆ, ಹಣ್ಣು ನೆರಳು ಎಲ್ಲವನ್ನ ಕೊಡುತ್ತೆ. ಅದನ್ನೆಲ್ಲ ಮಾಡುವಂತ ಒಂದು ಹೊಣೆಗಾರಿಕೆ ಯಾರ್ದು? ಆ ಸೃಷ್ಟಿಕರ್ತಂದು. ಆದ್ರಿಂದ ನೀನು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ಹಾಗೆ ನಿನ್ನ ಬದುಕಿನಲ್ಲಿ ಬಂದಂತ ಏನೇ ಸಮಸ್ಯೆ ಇದ್ರೂ ಕೂಡ ನಿನ್ನನ್ನ ಈ ಭೂಮಿಗೆ ತಂದಂತಹ, ನಿನಗೆ ಜನ್ಮಾಂತ ಮನುಷ್ಯ ಜನ್ಮಾಂತ ಕೊಟ್ಟಿರುವಂತ ಆ ಸೃಷ್ಟಿಕರ್ತ ಏನ್ ಮಾಡ್ತಾನೆ? ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಜೀವ ಕಣಗಳಿಗೂ ಕೂಡ ಸೃಷ್ಟಿಕರ್ತ ಅಲ್ಲಲ್ಲಿಗೆ ಸಹಾಯವನ್ನ ಮಾಡ್ತಾನೆ ಅಂತ ಈ ಒಂದು ಉದಾಹರಣೆಯನ್ನ ಕೊಡ್ತಾ ಹೇಳ್ತಾ ಇದ್ದಾರೆ. ಮನಸ್ಸು ತಲ್ಲಣಗೊಳ್ಳಬೇಡ. ಮುಂದಿನ ಒಂದು ಪ್ಯಾರಾಗ್ರಾಫ್ ನೋಡೋಣ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ, ಅಡವಿ ಅಂದ್ರೆ ಕಾಡಿನ ಒಳಗಡೆ ಇರುವ ಮೃಗ ಪಕ್ಷಿಗಳು, ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಕಾಡಿನಲ್ಲಿ ವಾಸವಿರುತ್ತಲ್ಲ, ಅಡಿಗಡಿಗೆ ಆಹಾರವಿತ್ತವರು ಯಾರೋ? ನಿಮ್ಮ ಮನೆಯಲ್ಲಿ ನಿಮಗೆ ಬೆಳಿಗಿನ ಬ್ರೇಕ್ಫಾಸ್ಟ್ ಬೇಕು,
ಮಧ್ಯಾಹ್ನದ ಲಂಚ್ ಬೇಕು ಅಂದಾಗೆಲ್ಲ ಅಮ್ಮ ಹಾಕೊಡ್ತಾರೆ, ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ತಾರೆ, ನಿಮಗೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಆ ತರ ಕಾಡಿನ ಒಳಗಡೆ ಇರುವ ಪ್ರಾಣಿ ಪಕ್ಷಿಗಳಿಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಂತ ಇರುತ್ತಾ? ಕಾಫಿ, ಟೀ ಅಂತ ಇರುತ್ತಾ? ಜ್ಯೂಸ್ ಅಂತ ಇರುತ್ತಾ? ಐಸ್ ಕ್ರೀಮ್ ಅಂತ ಇರುತ್ತಾ? ಯಾರು ಕೊಡ್ಬೋದು? ಏನಾದ್ರೂ ಯೋಚನೆ ಮಾಡಿದ್ದೀರಾ? ಇಲ್ಲ ಅಲ್ವಾ? ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆ ಒಂದು ಟೈಮಿಗೆ ಆಹಾರವಿತ್ತವರು ಯಾರೋ? ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ. ಪಡೆದ ಜನನಿ ಅಂದ್ರೆ ನಮ್ಮನ್ನ ಹೆತ್ತ ತಾಯಿ ನಮ್ಮನ್ನ ಹೇಗೆ ರಕ್ಷಣೆ ಮಾಡ್ತಾಳೋ ಹಾಗೆ ಆ ಸೃಷ್ಟಿಕರ್ತ, ಆ ಪ್ರಕೃತಿ ಮಾತೆ, ಆ ಸೃಷ್ಟಿಯಲ್ಲಿ ಹುಟ್ಟಿರುವಂತ ಪ್ರತಿಯೊಂದು ಜೀವಿಗೂ ಕೂಡ ಏನ್ ಮಾಡ್ತಾರೆ? ಅವರ ಹೊಣೆಯನ್ನ ಹೊತ್ತಿರ್ತಾರೆ. ಆ ಸೃಷ್ಟಿಕರ್ತ ಹೊಣೆಯನ್ನ ಹೊತ್ಕೊಂಡಿರ್ತಾನೆ, ಜವಾಬ್ದಾರಿಯನ್ನ ಹೊತ್ಕೊಂಡಿರ್ತಾನೆ. ಬಿಡದೆ ರಕ್ಷಿಪನು, ಸಂಶಯವಿಲ್ಲ. ಅವನು ಯಾರನ್ನು ಕೂಡ ಬಿಡಲ್ಲ. ಅವ್ರವರಿಗೆ ಏನೇನು ಆಹಾರ ಯಾವ್ಯಾವ ಟೈಮ್ ಬೇಕೋ ಕೊಟ್ಟೇ ಕೊಡ್ತಾನೆ. 3 ಹೊತ್ತು ಸಿಗ್ಲಿಲ್ಲ ಅಂದ್ರು 1 ಹೊತ್ತಾದ್ರೂ ಹೊಟ್ಟೆ ತುಂಬ ಊಟ ಸಿಗುತ್ತೆ ಅನ್ನೋ ತರ ಈ ಒಂದು ವಿಚಾರವನ್ನ ಉದಾಹರಣೆಗಳ ಮೂಲಕ ಕೊಡ್ತಾರೆ ನೋಡಿ. ಹುಲಿಗೆ ಬೇಟೆಯಾಡಿ ತಿನ್ನುವಂತ ಶಕ್ತಿ ಕೊಡ್ತಾರೆ, ಹಾಗೆ ಜಿಂಕೆಗೆ ಹುಲ್ಲು, ಹಾಗೆ ಎಲ್ಲ ಪ್ರಾಣಿಗಳಿಗೂ ಅಷ್ಟೇ. ಅಂದ್ರೆ ಪ್ರಾಣಿ ಪಕ್ಷಿಗಳೆಲ್ಲರಿಗೂ ಅವರವರಿಗೆ ಬೇಕಾದಂತ ಆಹಾರಗಳು ಅವರವರಿಗೆ ಸಿಗುವ ಹಾಗೆ ಆ ಸೃಷ್ಟಿಕರ್ತ ಅವನ ಜವಾಬ್ದಾರಿಯನ್ನ ಅವನು ಚೆನ್ನಾಗೇ ನಿಭಾಯಿಸ್ತಾನೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ, ಯಾವುದೇ ಅನುಮಾನ ಇಲ್ಲ ಅಂತ ಕನಕದಾಸರು ಹೇಳ್ತಾರೆ. ಈಗ 2 ಅರ್ಥ ಆಯ್ತಲ್ವಾ? 2 ಉದಾಹರಣೆ ಕೊಡ್ತಾರೆ. ಒಂದು ಹಿಂದಿನ ಮೊದಲನ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾವು ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷದ ಬಗ್ಗೆ ಹೇಳಿದ್ವಿ. 2ನೇ ಪ್ಯಾರಾಗ್ರಾಫ್ ಅಲ್ಲಿ ನಾವು ಏನ್ ಹೇಳ್ತೀವಿ? ಅಡವಿಯಲ್ಲಿರುವಂತಹ ಎಲ್ಲ ಮೃಗ ಪಕ್ಷಿಗಳಿಗೆ ಇದಕ್ಕೆ ಆಹಾರವನ್ನ ಕೊಡುವಂತಹ ಒಂದು ವ್ಯವಸ್ಥೆಯನ್ನ, ಆ ಒಂದು ರಕ್ಷಣೆಯ ಜವಾಬ್ದಾರಿಯನ್ನ ಆ ಸೃಷ್ಟಿಕರ್ತನೆ ಮಾಡ್ತಾನೆ, ದೇವರು ಮಾಡ್ತಾರೆ. ಅದು ಹೇಗೆ ಮಾಡ್ತಾರೆ? ಹೆತ್ತ ತಾಯಿ ತನ್ನ ಮಗುವನ್ನ ಹೇಗೆ ಜೋಪಾನ ಮಾಡ್ತಾಳೋ ಹಾಗೆ ರಕ್ಷಿಸ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್, ನವಿಲಿಗೆ ಚಿತ್ರ ಬರೆದವರು ಯಾರು? ನೋಡಿ ಎಷ್ಟು ಸುಂದರವಾದಂತ ನವಿಲು. ಈ ನವಿಲಿಗೆ ಚಿತ್ರ ಬರೆದವರು ಯಾರು? ನಾವೇನಾದ್ರೂ ಕೂತ್ಕೊಂಡು ಪೇಂಟ್ ಮಾಡಿದ್ವಾ ಅದಕ್ಕೆ? ಇಲ್ಲ ಅಲ್ವಾ? ಪವಳದ ಲತೆಗೆ ಕೆಂಪಿಟ್ಟವರು ಯಾರು? ಪವಳ ಗೊತ್ತಿದೆ ಅಲ್ವಾ? ಒಂದು ಜಾತಿಯ ಒಂದು ಕಲ್ಲದು. ಅದಕ್ಕೆ ಕೆಂಪನ್ನ ಹಾಕಿದವರು ಯಾರು? ಸವಿಮಾತಿನ ಅರಗಿಳಿಗೆ ಹಸುರು ಬರೆದವರು ಯಾರು? ಸುಂದರವಾದಂತ ಈ ಒಂದು ಸವಿಮಾತನ್ನಾಡುವಂತ ನಮ್ಮ ಗಿಳಿ ಏನಿದೆ ಅದಕ್ಕೆ ಹಸಿರು ಬಣ್ಣವನ್ನೇ ಚೆಲ್ಲಿದವರು, ಹಸಿರನ್ನ ಹಾಕಿದವರು ಯಾರು? ಅವನೇ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಎಷ್ಟು ಸುಲಭವಾಗಿದೆ ಈ ಪ್ಯಾರಾಗ್ರಾಫ್ ಅಲ್ಲಿ. ನವಿಲಿಗೆ ಚಿತ್ರ ಬರೆದವರು ಯಾರು? ಗಿಳಿಗೆ ಹಸಿರು ಬರೆದವರು ಯಾರು? ಪವಳಕ್ಕೆ ಕೆಂಪು ಬಣ್ಣ ಕೊಟ್ಟವರು ಯಾರು? ಅದನ್ನ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತ ದೇವರು. ಅವರೇ ಅವರನ್ನೆಲ್ಲ ರಕ್ಷಿಸ್ತಾನೆ, ಇದರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಹೇಳ್ತಾ ಇದ್ದಾರೆ. ಮುಂದೆ, ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗಾಹಾರ ತಂದವರು ಯಾರು? ನೋಡಿ, ಕಲ್ಲಿನಲ್ಲಿ ಹುಟ್ಟಿ ಕೂಗುವಂತ ಕಪ್ಪೆಗಳಿದೆಯಲ್ಲ ಅವುಗಳಿಗೆಲ್ಲ ಅಲ್ಲಲ್ಲೇ ಆಹಾರ ಸಿಗುತ್ತೆ. ಅದರ ವ್ಯವಸ್ಥೆಯನ್ನು ಯಾರು ಮಾಡ್ತಾರೆ? ನಾವು ಮಾಡ್ತೀವಾ, ನೀವು ಮಾಡ್ತೀವಾ? ಅದನ್ನ ಕೂಡ ಮಾಡೋನು ಬಲ್ಲಿದನು ಕಾಗಿ ನೆಲೆಯ ಆದಿಕೇಶವರಾಯ. ಬಲ್ಲಿದನು ಕಾಗಿ ನೆಲೆಯ ಆದಿಕೇಶವರಾಯ, ಇದು ಅವರ ಅಂಕಿತ. ಆದಿಕೇಶವರಾಯ ಅಂದ್ರೆ ಆ ವಿಷ್ಣು, ಆ ಒಂದು ದೇವರು ಏನ್ ಮಾಡ್ತಾರೆ? ಸೃಷ್ಟಿಸಿದಾನೆ ಅಂದ್ಮೇಲೆ ಕಲ್ಲಿನ ಒಳಗಡೆ ಇರ್ಲಿ, ಕಲ್ಲಿನ ಮೇಲೆ ಇರ್ಲಿ, ಆ ಕಾಡೊಳಗಡೆ ಇರ್ಲಿ, ಊರೊಳಗಡೆ ಇರ್ಲಿ, ಮನೆಯೊಳಗಡೆ ಇರ್ಲಿ, ಎಲ್ಲೇ ಇರ್ಲಿ, ಅವರವರಿಗೆ ಏನೇನ್ ಬೇಕು ಆ ಒಂದು ಸೌಕರ್ಯವನ್ನ, ಆ ಒಂದು ವ್ಯವಸ್ಥೆಯನ್ನ ಆ ದೇವರು ಮಾಡೇ ಮಾಡ್ತಾನೆ. ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಎಲ್ಲರನ್ನೂ ಸೃಷ್ಟಿಕರ್ತ ಸೃಷ್ಟಿಸಿದಾನೆ ಅಂದ್ರೆ ಕ್ರಿಮಿಕೀಟ ಜೀವ ಜಂತು ವ್ಯಕ್ತಿ ಎಲ್ಲರನ್ನು ಕೂಡ ಸಲಹುವಂತ ಜವಾಬ್ದಾರಿಯನ್ನ ಹೊತ್ಕೊಂಡಿರುವಂತ ಆ ಸೃಷ್ಟಿಕರ್ತ ಇದನ್ನೆಲ್ಲ ಮಾಡ್ತಾನೆ. ಆದ್ರಿಂದ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ನೋಡು ಮನ್ಸೆ, ನೀನು ತಳಮಳಗೊಳ್ಬೇಡ, ಗಡಿಬಿಡಿ ಆಗ್ಬೇಡ, ಏನೂ ಕೊರತೆಯಾಗಲ್ಲ. ನಮ್ಮನ್ನು ಸೃಷ್ಟಿಸಿರುವಂತ ಬ್ರಹ್ಮ, ಆ ವಿಷ್ಣು ಏನಿದ್ದಾರೆ, ಆ ದೇವರು ಆದಿಕೇಶವ ಅಂತ ಏನಿದ್ದಾರೆ, ಅವರು ನಮ್ಮನ್ನೆಲ್ಲ ಚೆನ್ನಾಗೇ ಸಲಹುತ್ತಾನೆ.
ಅಲ್ಲಲ್ಲಿಗೆ. ಈ ಒಂದು 4 ಉದಾಹರಣೆಗಳ ಮೂಲಕ ಕನಕದಾಸರು ಎಷ್ಟು ಸುಲಭವಾಗಿ, ಎಷ್ಟು ಸುಂದರವಾಗಿ ಈ ಒಂದು ಸಮಾಜಕ್ಕೆ ಎಂಥ ಒಳ್ಳೆಯ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಅದಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ, ಎಂಥ ಸಮಸ್ಯೆಗಳು ಬಂದರೂ ಕೂಡ ಸಮಾಧಾನದಿಂದ, ತಾಳ್ಮೆಯಿಂದ ನಾವು ನಿರ್ಧಾರವನ್ನ ತಗೊಳ್ಬೇಕು. ಯಾವತ್ತೂ ಕೂಡ ಗಡಿಬಿಡಿ ಆಗ್ಬಾರ್ದು, ಮನಸ್ಸಿಗೆ ಯಾವತ್ತೂ ಕೂಡ ಗಡಿಬಿಡಿ ಮಾಡ್ಕೊಳ್ಬಾರ್ದು. ಅಲ್ಲಿಗೆ ಪರಿಸ್ಥಿತಿ ಇನ್ನೂ ಚಿಂತಾಜನಕ ಆಗತ್ತೆ, ಆಗ ಅಲ್ಲಿ ದುರಂತಗಳು, ಅನಾಹುತಗಳು ನಡೆಯುತ್ತೆ ಅನ್ನೋದಕ್ಕೆ ಈ ಕನಕದಾಸರು ಈ ಒಂದು ಕೀರ್ತನೆಯಲ್ಲಿ ಈ 4 ಉದಾಹರಣೆಗಳನ್ನ ಕೊಡುವುದರ ಮೂಲಕ ನಮಗೆ ಸುಂದರವಾದಂಥ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತ ನಮಗೆ ಈ ಒಂದು ಕೀರ್ತನೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಪ್ರಸ್ತುತ ನಮ್ಮ ಈ ಸಮಾಜದಲ್ಲಿ ನಾವು ಬದುಕ್ತಿರುವಂತ ಬದುಕಿಗೆ ನಮಗೆ ಬೇಕಾದಂತ ಉತ್ತಮವಾದಂತ ಸಂದೇಶ ನಮ್ಮ ಕನಕದಾಸರ ಈ ಕೀರ್ತನೆಯಲ್ಲಿ ನಮಗೆ ಸಿಗುತ್ತೆ. ಅದರಿಂದ ನೀವೆಲ್ಲರೂ ಕೂಡ ಆದಷ್ಟು ಕನಕದಾಸರು ಹೇಳಿದಾಗೆ ನಿಮ್ಮ ಮನಸ್ಸನ್ನ ತಾಳ್ಮೆಯಿಂದ, ಸಮಾಧಾನದಿಂದ ಇಟ್ಕೊಂಡು ಎಲ್ಲ ಸಮಸ್ಯೆಗಳನ್ನ ನಿಭಾಯಿಸ್ಕೊಂಡು ಹೋಗುವಂತ ಶಕ್ತಿ ಆ ಭಗವಂತ ಕೊಡ್ತಾನೆ. ಆ ಸೃಷ್ಟಿಕರ್ತ ನಮ್ಮನ್ನೆಲ್ಲ ರಕ್ಷಿಸ್ತಾನೆ, ಯಾವುದಕ್ಕೂ ಹೆದರ್ಕೋಬಾರ್ದು ಅಂತ ಹೇಳ್ತಾ ನನ್ನ ಈ ಒಂದು ಪಾಠವನ್ನೆಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.